ಇನ್ನು ಮೂಡ ಮತ್ತು ವಾಲ್ಮೀಕಿ ಹಗರಣ ವಿಚಾರದಲ್ಲಿ ಬಿಜೆಪಿ ಈ ಪ್ರತಿಭಟನೆಯನ್ನು ತೀವ್ರಗೊಳಿಸೋದಕ್ಕೆ ಈಗಾಗಲೇ ನಿರ್ಧಾರವನ್ನು ಮಾಡಿದ್ದಾರೆ. ಸದನದ ಒಳಗೆ ಮತ್ತು ಹೊರಗೆ, ಸದನದ ಹೊರಗೆ ಮುಂದಿನ ಹಂತದ ಹೋರಾಟ ತೀವ್ರಗೊಳಿಸೋದಕ್ಕೆ ದೋಸ್ತಿ ಪಕ್ಷಗಳು ತಾಲೀಮು ನಡೆಸಿವೆ. ಸಿಎಂ ವಿರುದ್ಧ ಕಾನೂನಿನ ಇಕ್ಕಳ ಟೈಟ್ ಮಾಡೋದಕ್ಕೆ ಪ್ಲಾನ್ ಮಾಡಿದೆ. ಕೋರ್ಟ್ನಲ್ಲಿ ದೂರು ದಾಖಲಿಸೋದಕ್ಕೆ ತಯಾರಿ ಮಾಡಿದ್ದಾರೆ. ಸಿಎಂ ವಿರುದ್ಧ ಮೊದಲು ಕೋರ್ಟ್ಗೆ ಖಾಸಗಿ ದೂರನ್ನು ಸಲ್ಲಿಸಿ ನಂತರ ಪ್ರಾಸಿಕ್ಯೂಷನ್ ದಾಳ ಉರುಳಿಸೋದಕ್ಕೆ ಸ್ಟ್ರಾಟಜಿಯನ್ನು ರೂಪಿಸಿದೆ. ಖಾಸಗಿ ದೂರನ್ನು ಆಧರಿಸಿ ರಾಜ್ಯಪಾಲರ ಬಳಿ ಪ್ರಾಸಿಕ್ಯೂಷನ್ಗೆ ಮನವಿ ಸಲ್ಲಿಸೋದಕ್ಕೆ ಚರ್ಚೆ ನಡೀತಾ ಇದೆ. ಈ ಬಗ್ಗೆ ಕಾನೂನು ತಜ್ಞರಿಂದ ಸಲಹೆಯನ್ನು ಪಡೆದಿದ್ದಾರೆ. ಇದರ ಜೊತೆಗೆ ಚುನಾವಣಾ ಆಯೋಗದ ಮೆಟ್ಟಿಲು ಇರೋದಕ್ಕೂ ಕೂಡ ಮೈತ್ರಿ ನಾಯಕರು ವೇದಿಕೆಯನ್ನು ರೆಡಿ ಮಾಡ್ಕೊಳ್ತಿದ್ದಾರೆ. ಮೂಡಾ ಸೈಟ್ ಬಗ್ಗೆ ಸಿಎಂ ಅಫಿಡವಿಟ್ನಲ್ಲಿ ಸುಳ್ಳು ಮಾಹಿತಿ ಕೊಟ್ಟಿದ್ದಾರೆ ಅಂತ ಆರೋಪಿಸಿ ಸದ್ಯದಲ್ಲೇ ಎಲೆಕ್ಷನ್ ಕಮಿಷನ್ಗೆ ದೂರನ್ನು ಕೂಡ ಕೊಡ್ತಾರೆ. ಎರಡೂ ಪ್ರಕರಣಗಳಲ್ಲೂ ರಾಜಕೀಯ ಸಂಚಲನ ಸೃಷ್ಟಿಸೋದಕ್ಕೆ ತಂತ್ರ ರೂಪಿಸಿದ್ದು, ಆ ಮೂಲಕ ಸರ್ಕಾರವನ್ನು ಇಕ್ಕಟ್ಟಿಗೆ ದೂಡೋದಕ್ಕೆ ಕಮಲ ಪಡೆ ಮುಂದಾಗಿದೆ. 187 ಕೋಟಿ ದಲಿತರ ಹಣವನ್ನ ಲೂಟಿ ಹೊಡೆದಿರೋದು ಇದು ಒಂಥರ ಅಲ್ಕಾ ಕೆಲಸ. 187 ಕೋಟಿ ಟಕ್ ಅಂತ ಟ್ರಾನ್ಸ್ಫರ್ ಆಯ್ತಲ್ಲ, ಅವಾಗ ಯಾಕೆ ಸರ್ಕಾರ ಕಣ್ಣು ಮುಚ್ಕೊಂಡು ಕೂತ್ಕೊಂಡಿತ್ತು? ಅಂದ್ರೆ ರಾಜ್ಯ ಮುಖ್ಯಮಂತ್ರಿ ಅಂದ್ರೆ ಒಂಥರ ಎಲ್ಲಾ ಇಲಾಖೆ ಮೇಲೆ ಇಡ್ತಾ ಇರುವಂತ ಹೆಡ್ ಮಾಸ್ಟರ್ ಅವರು. ಹೆಡ್ ಮಾಸ್ಟ್ರೇ ಕೈ ಚೆಲ್ಲಿ ಬಿಟ್ಬಿಟ್ರೆ ಮಾನ್ಯ ಮುಖ್ಯಮಂತ್ರಿಗಳು ಇದು ಮೂಡಾದನ್ನ ಸಿಬಿಐ ತನಕ ಕೊಡಬೇಕು, ಮತ್ತೆ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡಲೇಬೇಕು. ಅಲ್ಲಿವರೆಗೂ ಕೂಡ ನಾವು ಹೋರಾಟವನ್ನು ಮಾಡೋರಿದ್ದೇವೆ. ಎಲ್ಲವನ್ನೂ ಕೂಡ ಇವತ್ತು ನಮ್ಮೆಲ್ಲ ಪಕ್ಷದ ಹಿರಿಯ ಶಾಸಕರು ಮುಖಂಡರ ಜೊತೆ ಕೂತು ಚರ್ಚೆ ಮಾಡ್ತೇವೆ. ಮೂಡಾ ಹಗರಣ ಇರ್ಬೋದು, ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣ ಇರ್ಬೋದು, ಒಂದು ತಾರ್ಕಿಕ ಹಂತಕ್ಕೆ ತೆಗೆದುಕೊಂಡು ಹೋಗ್ತೇವೆ. ನಮ್ಮ ಹೋರಾಟ ನಿರಂತರವಾಗಿರ್ತದೆ. ಈ ಸರ್ಕಾರ ಹಗರಣಗಳ ಮೇಲೆ ಹಗರಣ ಮಾಡ್ತಾ ಇದೆ. 187 ಕೋಟಿ ರೂಪಾಯಿ ದಲಿತರ ಹಣವನ್ನು ನುಂಗಿ ನೀರು ಕುಡಿದು ಚುನಾವಣೆಗೆ ಬಳಕೆ ಮಾಡಿಕೊಂಡಿದೆ. ಸ್ವಯಂ ಮುಖ್ಯಮಂತ್ರಿಗಳ ಮೇಲೇನೆ ಆರೋಪ ಬಂದಿದೆ. ಇಂಥ ಸಂದರ್ಭದಲ್ಲಿ ಅವರಿಗಿರೋ ಏಕೈಕ ದಾರಿ ರಾಜೀನಾಮೆ ಕೊಟ್ಟು ತನಿಖೆ ಎದುರಿಸೋದು. ನಾವು ಸಂವಿಧಾನಾತ್ಮಕವಾಗಿ ಸಾಧ್ಯ ಇರುವ ಎಲ್ಲ ದಾರಿಯನ್ನು ಬಳಸ್ಕೊಳ್ತೇವೆ. ಇನ್ನು ಈ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನಡೆದಿರ್ತಕ್ಕಂಥ ಭ್ರಷ್ಟಾಚಾರ ವಿಚಾರದಲ್ಲಿ ಸರ್ಕಾರ ಇನ್ನೂ ಎಚ್ಚೆತ್ತುಕೊಂಡಿಲ್ವಾ? ಈ ಅನುಮಾನ ಮೂಡ್ತಾ ಇದೆ. ಯಾಕೆ ಅಂದರೆ ಪ್ರಕರಣದ ಆರೋಪಿಗಳ ಪರ ಸಿಎಂ ಮತ್ತು ಡಿಸಿಎಂ ಸಮರ್ಥನೆಗಿಳಿತಾ ಇದ್ದಾರೆ. ನಿನ್ನೆ ಕೂಡ ನಡೆದಿದೆ. SIT ಮತ್ತು CBI ತನಿಖೆಗಳಿಂದ ಅಷ್ಟೆಲ್ಲ ಡೀಲ್ ಕತೆ ಬಯಲಿಗೆ ಬಂದಿದೆ. ಇಷ್ಟಾದರೂ ಸರ್ಕಾರದಿಂದ ಮಾತ್ರ ಬಹಿರಂಗ ಸಮರ್ಥನೆ ನಡೀತಾ ಇದೆ. ವಾಲ್ಮೀಕಿ ಅಕ್ರಮ ಹಗರಣ ವರ್ಗಾವಣೆ ಪ್ರಕರಣದಲ್ಲಿ ನಾಗೇಂದ್ರ ಹಾಗೂ ದದ್ದಲ್ ಇಬ್ಬರು ಕೂಡ ಪ್ರಮುಖ ಆರೋಪಿಗಳ ಪರವೇ ನಿಂತು ಸಿಎಂ ಮತ್ತು DCM ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ಅದು ಸೆಷನ್ನಲ್ಲಿ ನಾಗೇಂದ್ರಗೆ ಖುದ್ದು DCM DK ಶಿವಕುಮಾರ್ ಅಭಯವನ್ನು ಕೊಡ್ತಾರೆ. ಸದನದಲ್ಲೇ ನಾಗೇಂದ್ರ ಪರ DKಶಿ ಫುಲ್ ಬ್ಯಾಟಿಂಗ್ ಮಾಡ್ತಾರೆ. ನಾಗೇಂದ್ರ ತಪ್ಪು ಮಾಡಿಲ್ಲ, ಆದರೂ ಸ್ವಯಂ ಪ್ರೇರಿತ ರಾಜೀನಾಮೆ ಕೊಟ್ಟರು. ತನಿಖೆ ನಡೆದು ಸತ್ಯ ಹೊರಗೆ ಬರುತ್ತೆ, ಆಗ ಮತ್ತೆ ನಾಗೇಂದ್ರ ಸಚಿವ ಅಂತ ಪರೋಕ್ಷ ಸುಳಿವನ್ನು ಕೊಟ್ಟಿದ್ದಾರೆ. ಇನ್ನು ವಾಲ್ಮೀಕಿ ಪ್ರಕರಣದಲ್ಲಿ 187 ಕೋಟಿ ಅಕ್ರಮ ಹಣ ವರ್ಗಾವಣೆ ಆಗಿಲ್ಲ ಅಂತ ಸದನದಲ್ಲಿ ಸಿಎಂ ಹೇಳಿದ್ದಾರೆ. ಅಂದರೆ 187 ಕೋಟಿ ಅಲ್ಲ ರೀ, ಅದು 86.40 ಕೋಟಿ ಅಂತ ಅಂದರೆ ಆಗಿದೆ ಅಂತ ಹೇಳ್ತಾರೆ. ಆರೋಪಿಗಳನ್ನು ಸಮರ್ಥನೆ ಮಾಡ್ಕೋತಾರೆ. ಸೊ ಇದೊಂಥರ ಸ್ವಪಕ್ಷೀಯರಲ್ಲೇ ಇದು ಕೆಂಗಣ್ಣಿಗೆ ಗುರಿ ಆಗ್ತಿದ್ದಾರೆ. ಏನಪ್ಪ ಇವರು ಸಮರ್ಥನೆ ಮಾಡ್ಕೋತಿದಾರಲ್ಲ ಭ್ರಷ್ಟಾಚಾರ ನಡೆದಿದ್ರು ಅಂತ. 7 ಕೋಟಿ ಲೂಟಿ ಹೊಡೆದ್ಬಿಟ್ರು ಅಂತ ಹೇಳ್ತಾರೆ. 187 ಕೋಟಿ ಅಲ್ಲ, 89 ಕೋಟಿ 62 ಲಕ್ಷ. 187 ಕೋಟಿ MG ರೋಡ್ ಬ್ಯಾಂಕಿಗೆ ಹೋಗಿ ಜಮಾ ಆಗಿದೆ ಅಷ್ಟೇ. ತಪ್ಪು ಮಾಹಿತಿ ರೆಕಾರ್ಡ್ಗೆ ಹೋಗಬಾರ್ದು. ಇದು ಯಾರೇ ಕೂಡ ಅಡ್ಮಿಟ್ ಮಾಡ್ಕೊಂಡಿರ್ತಕ್ಕಂಥದ್ದಲ್ಲ. ನೀದರ್ ನಾಗೇಂದ್ರ ನಾರ್ ಎನಿಬಡಿ. ಇಡಿ ಅವರು ಕಸ್ಟಡಿಗೆ ತಗೊಳ್ಳಿಕ್ಕೆ ರಿಮ್ಯಾಂಡ್ ಅಪ್ಲಿಕೇಶನ್ ಹಾಕಿದ್ದಾರೆ, ಅದರಲ್ಲಿ ಅವ್ರು ಮೆನ್ಷನ್ ಮಾಡಿರ್ತಕ್ಕಂಥದ್ದು. ಇಟ್ ಇಸ್ ನಾಟ್ ಎನ್ ಅಡ್ಮಿಟೆಡ್ ಫ್ಯಾಕ್ಟ್. ಹೌದ್ರಿ, ಒಳ್ಳೆ ಕತೆ ಐತಲ್ಲ. ಐ ಆಮ್ ಟೆಲಿಂಗ್ ಯು, ಟಿಲ್ ಟುಡೇ ಐ ಆಮ್ ಟೆಲಿಂಗ್ ಯು, ಇವತ್ತು ಹೇಳ್ತಾ ಇದ್ದೀನಿ, ಐ ಆಮ್ ಆನ್ ರೆಕಾರ್ಡ್. ಅವನು ಏನ್ ತಪ್ಪು ಮಾಡಿಲ್ಲ. ಎನ್ಕ್ವೈರಿ ಈಚೆ ಬರಲಿ, ಎಲ್ಲ ಗೊತ್ತಾಗ್ತದೆ. ಆಸ್ ಎ ಪಾರ್ಟಿ ಪ್ರೆಸಿಡೆಂಟ್, ಆಸ್ ಎ ಲೆಜಿಸ್ಲೇಟರ್, ಐ ಹ್ಯಾವ್ ಟು ಸ್ಪೀಕ್ ಟು ಹಿಮ್. ಐ ಹ್ಯಾವ್ ಸ್ಪೋಕನ್ ಟು ಹಿಮ್. ದೇರ್ ಇಸ್ ನೋ ಡೌಟ್. 187 ಕೋಟಿ ಲೂಟಿ ಹೊಡೆದ್ಬಿಟ್ರು ಅಂತ ಹೇಳ್ತಾರೆ. 187 ಕೋಟಿ ಅಲ್ಲ, 89 ಕೋಟಿ 62 ಲಕ್ಷ. 187 ಕೋಟಿ MG ರೋಡ್ ಬ್ಯಾಂಕಿಗೆ ಹೋಗಿ ಜಮಾ ಆಗಿದೆ ಅಷ್ಟೇ. ತಪ್ಪು ಮಾಹಿತಿ ರೆಕಾರ್ಡ್ಗೆ ಹೋಗಬಾರ್ದು. ಇದು ಯಾರೇ ಕೂಡ ಅಡ್ಮಿಟ್ ಮಾಡ್ಕೊಂಡಿರ್ತಕ್ಕಂಥದ್ದಲ್ಲ. ನೀದರ್ ನಾಗೇಂದ್ರ ನಾರ್ ಎನಿಬಡಿ. ಹೌದ್ರಿ, ಒಳ್ಳೆ ಕತೆ ಐತಲ್ಲ. ಐ ಆಮ್ ಟೆಲಿಂಗ್ ಯು, ಟಿಲ್ ಟುಡೇ ಐ ಆಮ್ ಟೆಲಿಂಗ್ ಯು, ಇವತ್ತು ಹೇಳ್ತಾ ಇದ್ದೀನಿ, ಐ ಆಮ್ ಆನ್ ರೆಕಾರ್ಡ್. ಅವನು ಏನ್ ತಪ್ಪು ಮಾಡಿಲ್ಲ. ಎನ್ಕ್ವೈರಿ ಈಚೆ ಬರಲಿ, ಎಲ್ಲ